ನಾಗೇಶ್ ಬಾಬು ಅಂತ ಡಿಸಿ ಬ್ಯಾಂಕ್ ಮತ್ತು ತುಮಕೂರು ಹಾಲುಪುರದ ನಿರ್ದೇಶಕರು ಏನು ಈಗ ಸನ್ಮಾನ್ಯ ಕೆ.ಎನ್. ರಾಜಣ್ಣ ಅವ್ರನ್ನ ಸಂಪುಟದಿಂದ ಕೈ ಬಿಟ್ಟಿರ್ತಕ್ಕಂಥದ್ದು ಹಿಂದೆಲ್ಲ ಸಚಿವರು ರಾಜೀನಾಮೆ ತಗೋಬೇಕಾರೆ ಅಥವಾ ಕೈ ಬಿಡಬೇಕಾದ್ರೆ ಬಲವಾದಂತ ಕಾರಣ ಇರೋದು. ಏನಾದ್ರೂ ಒಂದು ಭ್ರಷ್ಟಾಚಾರದ ಆರೋಪ ಹೊತ್ತಿರ್ಬೇಕು, ಅಥವಾ ಅವ್ರ ಇಲಾಖೆಯಲ್ಲಿ ಅವ್ರು ಅಸಮರ್ಥರಾಗಿರ್ಬೇಕು, ಅಥವಾ ಸರ್ಕಾರದ ಗೌಪ್ಯತೆಯನ್ನ ಅವರು ಕಾಪಾಡದಂಗೆ ಅದನ್ನ ಏನಾದ್ರೂ ಬಯಲು ಮಾಡಿರ್ಬೇಕು, ಅಥವಾ ಬೇರೆ ಬೇರೆ ಆರೋಪಗಳು ಬಂದಿರಬೇಕು. ಯಾವುದೇ ಆರೋಪ ಇಲ್ಲ, ಸ್ವಚ್ಛವಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಯಾವುದೇ ಭ್ರಷ್ಟಾಚಾರದ ಒಂದು ಆರೋಪ ಇಲ್ಲ. ಆಮೇಲೆ ಅವರು ಬಹಳ ಅಸಮರ್ಥರು ಅಂತಕ್ಕಂಥದ್ದು ಏನಿಲ್ಲ. ಅವರ ಇಲಾಖೆನಲ್ಲಿ ಪ್ರತಿ ವಾರಕ್ಕೆ ಒಂದು ಸರಿ ಬೆಳಗಾಂ ಆಗ್ಬೋದು, ಮೈಸೂರು ಆಗ್ಬೋದು, ಹುಬ್ಬಳ್ಳಿ ಆಗ್ಬೋದು, ಗುಲ್ಬರ್ಗ ಆಗ್ಬೋದು, ಬೆಂಗಳೂರಲ್ಲಿ ಆಗ್ಬೋದು ಇಲಾಖೆಯಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮತ್ತು ಆ ಇಲಾಖೆನ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು, ಎಲ್ಲ ಸಮುದಾಯದವರಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ದೂರದೃಷ್ಟಿ ಕಂಡು ಇಡೀ ಇಲಾಖೆನೇ ಹೊಸದಾಗಿ ಒಂದು ಕಾನೂನನ್ನ ತಿದ್ದುಪಡಿ ಮಾಡೋದಕ್ಕೆ ತಯಾರು ಮಾಡ್ಕೊಂಡಿರ್ತಕ್ಕಂಥ ಒಬ್ಬ ಸನ್ಮಾನ್ಯ ರಾಜಣ್ಣ ಅವ್ರನ್ನ ಏಕಾಏಕಿ ಸಂಪುಟದಿಂದ ಕೈ ಬಿಟ್ಟಿರ್ತಕ್ಕಂಥದ್ದು ಸಾಮಾನ್ಯ ಪ್ರಜೆಗಳು ಮತ್ತು ನಾಗರಿಕರು, ಆಮೇಲೆ ಏನು ಸಹಕಾರಿಗಳು, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಸಹಕಾರಿಗಳಿಗೆಲ್ಲ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಈ ಪಕ್ಷ ಮತ್ತು ಸರ್ಕಾರ ಮಾಡಿದೆ. ಆದ್ರಿಂದ ಆ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಗೌರವ ಬರಬೇಕು ಅಂತಂದ್ರೆ, ಮತ್ತು ಎಲ್ಲ ಸಮುದಾಯವನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಸನ್ಮಾನ್ಯ ರಾಜಣ್ಣವ್ರನ್ನ ನೇರವಾಗಿ ದಿಟ್ಟವಾಗಿ ಮಾತಾಡ್ತಕ್ಕಂಥ ಕೆಚ್ಚದೆ ಇರ್ತಕ್ಕಂಥ ಸನ್ಮಾನ್ಯ ಕೆ.ಎನ್. ರಾಜಣ್ಣ ಅವ್ರನ್ನ ಪುನಃ ಸಂಪುಟವನ್ನು ಸೇರಿಸ್ಕೋಬೇಕು. ಇದಕ್ಕೆ ಹೈಕಮಾಂಡ್ ಇರ್ಬೋದು, ಅಥವಾ ನಮ್ಮ ACC ಅಧ್ಯಕ್ಷರು ಇರ್ಬೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೇಕು, ಎಲ್ಲರೂ ಸೇರಿ ಒಂದು ಸಮಾಲೋಚನೆ ಮಾಡಿ ರಾಜಣ್ಣ ಅವ್ರನ್ನ ಮತ್ತೆ ಈ ಒಂದು ಸಂಪುಟಕ್ಕೆ ಸೇರಿಸ್ಕೋಬೇಕು. ಇದೇನಾದ್ರೂ ಹಿಂಗೆ ಮುಂದುವರೆದಿದ್ದೆ ಆದ್ರೆ ಈಗಾಗಲೇ ತಿಳಿಸಿದಂತೆ ನಾವೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಮುಂದಿನ ತಿಂಗಳು ಒಂದು ಸಭೆ ಮಾಡಿ KNR ಅಭಿಮಾನಿಗಳು ಮತ್ತು RR ಅಭಿಮಾನಿಗಳೆಲ್ಲ ಸೇರಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಹಕಾರಿಗಳು ಸೇರಿ ಡೆಲ್ಲಿನಲ್ಲಿ ಒಂದು 5 ದಿನ ಚಳುವಳಿಯನ್ನ ಮಾಡ್ತಕ್ಕಂಥದ್ದು, ಧರಣಿನ ಮಾಡ್ತಕ್ಕಂಥದ್ದು, ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನ ನಾವೆಲ್ಲ ಹಮ್ಮಿಕೊಳ್ಳೋದಕ್ಕೆ ಎಲ್ಲ ಅಭಿಮಾನಿಗಳು ಮುಂದಿನ ದಿನಗಳ ಸಭೆ ಸೇರಿ ತೀರ್ಮಾನ ಮಾಡ್ತೀವಿ. ಆದ್ರಿಂದ ಇಷ್ಟೆಲ್ಲ ಒಂದು ನಮ್ಮ ತಯಾರಿ ಇರೋದ್ರಿಂದ ಇದನ್ನ ಮನಗಂಡು ಸನ್ಮಾನ್ಯ ಸಿದ್ದರಾಮಯ್ಯನವರು ಪಕ್ಷದ ಅಧ್ಯಕ್ಷರು, ACC ಅಧ್ಯಕ್ಷರು ಮಧ್ಯೆ ಪ್ರವೇಶ ಮಾಡಿ ಇವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಂಡು ಆ ಒಂದು ಸಂಪುಟಕ್ಕೆ ಒಂದು ಶೋಭೆಯನ್ನ ತರಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿಯನ್ನ ಮಾಡ್ತೀನಿ.